ಅಮ್ಮ, ಈ ಸುಮಂಗ್ಲಿ ಸೇವಾಶ್ರಮ ಪ್ರಾರಂಭವಾಗಿ 5 ದಶಕಗಳೇ ಕಳೆದುಕೊಂಡಿದೆ. ಈ 5 ದಶಕಗಳಲ್ಲಿ ಬಹಳಷ್ಟು ಕೆಲಸಗಳನ್ನು ತಾವು ಮಾಡಿದ್ದೀವಿ. ಬಹಳಷ್ಟು ಮಕ್ಕಳು ಇಲ್ಲಿದ್ದವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ದೊಡ್ಡ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ನನಗೊಂದು ಕುತೂಹಲ, ನೀವು ಆರಂಭ ಮಾಡಿದಾಗ ಯಾವುದರಿಂದ ಸ್ಟಾರ್ಟ್ ಮಾಡಿದ್ರಿ, ಏನೇನು ಮಾಡಿದ್ರಿ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿ, ದಯವಿಟ್ಟು ಹೇಳ್ತೀರಾ? ಅಕಾಡೆಮಿನಲ್ಲಿ ಶುರು ಮಾಡಾದ್ಮೇಲೆ ವೇದಾಂತ ಸರ್ ಅದಕ್ಕೆ ಮೊದಲು ಅಲ್ಲಿ 73 74 ಬೆಂಗಳೂರಿನಲ್ಲಿ ನಾನು ಕಾಂತನ ಹೋಗಿ ರಿಯಲೈಸೇಷನ್ ಹೋಗೋದು. ಸೊ ನಾನು ನಮ್ಮ ರಿಲೇಷನ್ 6 ಮನೆಯಲ್ಲಿ ಹೋಗಿಲ್ಲ. ನಮ್ಮ ಫ್ರೆಂಡ್ ಮನೇಲಿ ಒಂದು ತಿಂಗಳಿದ್ದೆ. ಸೊ ಆ ತಿಂಗಳಿದ್ದು ಏನೇನು ಮಾಡಬೇಕಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ವೇದಾಂತ ಸರ್ ಮನೆಗೆ ಬಂದು ಅವ್ರ ಮನೆಗೆ ಬಂದಾಗ ಹೇಳಿದೆ ಈ ಥರ ಇದೆ ಅಂತ. ಹೇಳಿದ್ದಕ್ಕೆ ಅವ್ರು ಏನು ಮಾಡಿದ್ರು, ನಮ್ಮದೇ ಒಂದು ಇದಿದೆ ಜಾಗ ಕೊಡ್ತೀನಿ, ಅಲ್ಲಿ ಶುರು ಮಾಡ್ಕೊಂಡು ಅಂತಂದು ಅದು ಮುಚ್ಚತ್ರ ಅಂತ ಹೇಳೋ ಕೃಷ್ಣ ಆಯ್ತು ಮುಚ್ಚತ್ರ ಅಂತ ಅದಕ್ಕೆ ಅಲ್ಲಿ ಹೋದರೆ ಒಂದು ಮನೆ ಒಂದು ಪುಟ್ಟೆ ಅಡುಗೆ ಇಷ್ಟು ಬಿಟ್ಟು. ಸೊ ಅಲ್ಲಿ ಲೈಟ್ ಇಲ್ಲ, ನೀರಿಲ್ಲ, ಎಂಥದಿಲ್ಲ. ಸೊ ನಮ್ಮ ಜಾಗ ಇದ್ದರೆ ಐತಲ್ಲ ಅಂತೇಳಿ ಬಂದೆ. ಬಂದ್ವಿ. ಆಮೇಲೆ ಬಂದ ಮೇಲೆ ನಾವೇನು ಮಾಡಿದ್ವಿ, ಸುತ್ತು ಮಕ್ಕಳು ಇದೆಲ್ಲ ಆ ಮಕ್ಕಳೆಲ್ಲ ಕರ್ಕೊಂಡು ಟ್ಯೂಷನ್ ಶುರು ಮಾಡಿಕೊಂಡು ಆಮೇಲೆ ಏನಾಯ್ತು, ಅಲ್ಲಿ ಬಾಲ್ವಾಡಿ ಇತ್ತು. ಆಮೇಲೆ ಅಮ್ಮ ಹೇಳಿದ್ರು, ಬಾಲ್ವಾಡಿಗೆ ನೀವೇ ಟೀಚರ್ ಆಗ್ತೀವಿ, ಅವ್ರಿಗೆ ಏಜ್ ಆಯಿತು, ಸರಿ ಮಾಡ್ತೀನಿ ಹೇಳಿ ಬಾಲ್ವಾಡಿ ಟೀಚರ್. ಅಲ್ಲಿ 60 ರೂಪಾಯಿ ಶುರು ಆಯಿತು. 15 ರೂಪಾಯಿ ಇತ್ತು. ಆಮೇಲೆ ಈಗ ಬಂದಾದಮೇಲೆ ಒಂದು ನನ್ನ ಫ್ರೆಂಡ್ ಒಬ್ಬರಿಗೆ ಅಂತ ನನ್ನ ಗೊತ್ತಿಲ್ಲ, ಅವ್ರು ಅದೇ ಏರಿಯಾದಲ್ಲಿ ಸುಶೀಲಾ ನನ್ನ ಹತ್ತಿರ ನಾನು 500 ರೂಪಾಯಿ ತೊಗೊಂಡಿದ್ದೆ. ತಿಂಗಳು ಒಂದು 55 ರೂಪಾಯಿ ಕೊಟ್ಬಿಡಮ್ಮ ಬೇಕಲ್ಲ, ಅದು ಬಂತು. ಅದು ಮತ್ತು ಎಲ್ಲ ಸೇರಿಸ್ಕೊಂಡು ಅದಾದಮೇಲೆ ತುಂಬ ಚೆಂದ ಇದು ಬೆಳೀತಲ್ವ, ಅದಕ್ಕೆ ಅವರಿಗೆ ಕಡ್ಡೆಸ್ಕು ಶುರು ಮಾಡಿ. ಸೊ ಇನ್ನೊಂದು ಏರಿಯಾ ಈ ಕಡೆಯಲ್ಲೇ ಅಲ್ಲಿ ಹೋಗಿ ಒಂದು ಮನೆ ಹುಡುಕಿತ್ತು, ಮನೆ ಸಿಕ್ತು. ಸೊ ಅಲ್ಲಿ ಶುರು ಅಂತ ಅದು ಶುರು ಮಾಡ್ತಿದ್ದೆ. ಅದೊಂದು 3-4 ವರ್ಷ 74ಗೆ ಶುರುವಾಗಿದ್ದು 75ಕ್ಕೆ ನಾನು ಮಾಡ್ತಾ ನಾವೇನು ಮಾಡಿದ್ವಿ, ನಮ್ಮದೇ ಆದಂಥ ಶುರು ಮಾಡೋಣ ಅಂತೇಳಿ 75ರಲ್ಲಿ ಇದು ಶುರು ಮಾಡ್ತೀವಿ. ಆಮೇಲೆ ಅಲ್ಲಿ 2 ಗಂಡನ ಸ್ಕೂಲ್ಸ್, ಒಂದು ಫೇಲಾದ ಮಕ್ಕಳು ಮತ್ತು 4-5ನೇ ಕ್ಲಾಸ್ ಇರೋ ಮಕ್ಕಳಿಗೆ 2 ವರ್ಷ ಮಾಡಿ 7th ಕೂರಿಸ್ಬಿಟ್ಟು ಅಷ್ಟು ಜನ ಬರ್ತಾರೆ. ನಾನು ಪಾಠ ಬರ್ತಿದ್ದೆ ಬೇರೆ ಟೀಚರ್ಗೆ. ನಾನು ಆಲ್ಮೋಸ್ಟ್ ನಾನು ಎಲ್ಲರೂ ಪಾಸ್ ಆಗೋದು, ಅದೊಂದು ಭಾಳ ಖುಷಿ ಆಯಿತು. ಆಮೇಲೆ 10th ಮಾಡೋಣ 2 ಇಯರ್ಸ್ ಆಯಿತು. ಆಗ ಬೇರೆ ಬೇರೆ ಟೀಚರ್ಸ್ ಅದನ್ನು ಶುರು ಮಾಡ್ತಾರೆ. ಅದು ಶುರು ಮಾಡಾದ್ಮೇಲೆ ನಾವು ಏನು ಮಾಡಿದ್ವಿ, 75 ಮಾಡಿದ್ಮೇಲೆ ಅಲ್ಲಿಂದ 78ಕ್ಕೆ ಜಂಪ್ ಆಗಿ ಹೇಳಿಬಿಟ್ಟು ಜಂಪ್ ಆಗಿತ್ತು. ಬಂದು 75ರಿಂದ ಇಲ್ಲಿ ಶುರು ಮಾಡಿ 78 ನಾವು ಇಲ್ಲಿ ಮನೆ ಮಾಡಿ ಚಿಕ್ಕದೊಂದು ಮತ್ತೊಂದು ಸ್ವಲ್ಪ ದುಡ್ಡು, ಆಮೇಲೆ ಇನ್ನೊಂದು ದೊಡ್ಡ ಮನೆ ಮಾಡ್ಕೊಂಡು ಅದು ಇದೆಲ್ಲ ಮಾಡಿಕೊಂಡು ನಂತರ ಅಲ್ಲೇ ಸ್ಕೂಲ್ ಮಾಡ್ಕೊಂಡ್ವಿ, ಬೇಬಿ ಸೆಂಟ್ರ್ ಮಾಡಿದ್ವಿ. ಅದು ಗೌರ್ಮೆಂಟ್ ಹೇಳಿದ್ದ ಸೋಷಿಯಲ್ ಪ್ರೋಗ್ರಾಮೆಲ್ಲ ಗ್ರ್ಯಾಂಟು ಬರ್ತಾವೆ. ಗ್ರ್ಯಾಂಟ್ ಸಿಕ್ತು. ಅದಕ್ಕೆ ಜಾಗ ಎಲ್ಲ ಒಂದು ಶೆಡ್ ಹಾಕ್ಕೊಂಡು ಆ ಶೆಡ್ಡಲ್ಲಿ ಮಕ್ಕಳೆಲ್ಲ ಮಾಡ್ತಾಯಿದ್ವಿ. ಅದು ಸರಿ ಹೇಳಕ್ಕೆ ಬರ್ತು ಅಂತಂದರೆ ಒಂದೊಂದೇ ವಿಚಾರ ಸುಮಾರು ವಿಷಯಗಳೇ ಇರುತ್ತೆ. ಮತ್ತು ಅದನ್ನೆಲ್ಲ ಹೇಳಕ್ಕೆ ಬಂತಂದರೆ ಇಡೀ ದಿವಸ ಆಗೋದು ಬೇಡ, ಅಷ್ಟೇ ಶುರು ಮಾಡಿದ್ವಿ. ಸೊ ನೀವು ಆರಂಭ ಮಾಡಿದ್ದು ಟ್ಯೂಷನಿಂದ ಸ್ಟಾರ್ಟ್ ಮಾಡಿ? ಟ್ಯೂಷನಿಂದ ಶುರು. ಓಕೆ. ಅದರ ಮುಂದಿನ ಹೆಜ್ಜೆ ಏನಾಯಿತು? ಆಮೇಲೆ ಮುಂದಿನ ಹೆಜ್ಜೆ ನಾವೇ ಬಂದಾಗ ಇಲ್ಲಿ ಶುರು ಮಾಡಿದ್ವಿ. ಹಾಸ್ಟೆಲ್ ಅಂತ ಶುರು ಮಾಡಿದ್ವಿ. 77 ಜುಲೈ 3 ಶುರು ಮಾಡಿದ್ವಿ. ಸೊ ಅದು ಶುರು ಮಾಡಾದ್ಮೇಲೆ ಇಲ್ಲಿ ಹೆಚ್ಚೋಣ ಅಂತೇಳಿ ತಾಯಿ ಮಕ್ಕಳು 3 ಸೆಟ್ ಕುಟುಂಬದವರು ನಮ್ಮಲ್ಲಿ ಬಂದರು. 2 ಮಕ್ಕಳು ಕೊಟ್ಟರಿಗೆ ಅವರು ನಾವು ಎಲ್ಲ ಪಕ್ಕ ಇದರಲ್ಲಿ ಒಂದು ರೂಮು, ಒಂದು ಹಾಲು, ಒಂದು ಅಡುಗೆ ಮನೆ, ಒಂದು ಬಚ್ಚಲ ಮನೆ ಇತ್ತು, ಅದರಲ್ಲಿ ಇದ್ವಿ. ಆಮೇಲೆ ನಾವೇನು ಮಾಡಿದ್ವಿ, ಸಾಕಾಗಲ್ಲ ಅಂತೇಳಿ ಇಲ್ಲಿ ಚೋಲಾಯ್ನಲ್ಲಿ ತಂದು ದೊಡ್ಡ ಮನೆ ಅನಿಸುತ್ತೆ. ಅದಕ್ಕೆ 100 ರೂಪಾಯಿ ಬಾಡಿಗೆ, ಇದಕ್ಕೆ 80 ರೂಪಾಯಿ ಬಾಡಿಗೆ. ಅದು ನಿಮಗೆ ಹಣದ ಕೊರತೆ ಕಾಡಲಿಲ್ವಾ? ಹಣದ ಕೊರತೆ ಅವಾಗ ಏನಾಯ್ತು ಅಂತಂದರೆ, ಈ ಫಿಟ್ ಮಾಡಿ ಗೌರ್ಮೆಂಟ್ ಅದು ನಮ್ಮ ಮಾಡೋಕ್ಕೆ ಕೊಟ್ಟರು. ಅವಾಗ ನಾವು ಹಂಚ್ತಿದ್ವಲ್ಲ,
ಅದು ನಮಗೆ ಅದರಿಂದ ನಿಮಗೆ ಆಗ್ಬೇಕು. ಆಮೇಲೆ ಒಂದು ಇದು ನಮ್ಮ ಜೊತೆಲೇ ಇದ್ದವರು ಅವರು ಇದಕ್ಕೆ ವಾಚ್ ಫ್ಯಾಕ್ಟ್ರಿಗೆ ಅಂತ ಸೇರಿದರು. 450 ರೂಪಾಯಿ ಬಂತು. ಅದೆಲ್ಲ ಸೇರಿ ಒಂದು 400 ರೂಪಾಯಿ ಬಂತು. ಅದಕ್ಕೆ ಶುರುವಾಯಿತು. ಯಾವುದಕ್ಕೂ ನಾವು ಸಂಬಳ ತಗೋತಾ ಇಲ್ಲ, ಎಲ್ಲ ಫೀಸ್ ತಗೋತಾ ಇಲ್ಲ, ಮತ್ತು ಬಂದವರ ಹತ್ರ ನಾವು ಎಲ್ಲ ತಗೋತಾ ಇಲ್ಲ. ಹೆಂಗೆ ನಡ್ಕೊಂಡು ಹೋಯಿತು. ಅದು ಇಲ್ಲಿಗೆ ಬಂದಾದ್ಮೇಲೆ ಅಂದರೆ ಉಚಿತ ದಾಸೋಹ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿಗೆ ಬಂದಾಗ ಇಲ್ಲಿ ಯಾರೋ ದುಡ್ಡನ್ನು ಇಟ್ಕೊಂಡಿದ್ರು, ಇಲ್ಲಿರೋ ರೇಡಿಯೋಗಳು ಅಂತೇಳಿ. ಇಲ್ಲಿಗೆ ಬಂದಾದ್ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಾದ್ಮೇಲೆ ಅಲ್ಲಿ ಟೈಲರಿಂಗ್, ನನಗೂ ಟೈಲರಿಂಗ್ ಬರ್ತಿತ್ತು. ಕಾಂತಮಾಲಿ ಈ ಬೀಜ ಹಾಕ್ತಾ ಇರ್ತೀವಿ ಬ್ಯಾಗ್, ಆ ಬ್ಯಾಗ್ GK ವಿದ್ಯೆಗೆ ಬರ್ತಿತ್ತು. ಮತ್ತು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನರ್ಸರಿ ಬೆಳೆಸಕ್ಕೆ ಇಲ್ಲಿ 70 1,000 ಗಿಡಗಳನ್ನು ಬೆಳೆಸ್ತಾರೆ. ಮಾಡಿ ಅದನ್ನು ಬರೋದು ದುಡ್ಡು ಬರ್ತಿತ್ತು. ಆ ಬ್ಯಾಗ್ ದುಡ್ಡು ಬರ್ತಿತ್ತು. ಕೆಲವೊಮ್ಮೆ ಟೇಪು ಯಾವುದಾದ್ರು ಬರುತ್ತೆ, ಯಾವುದೇ ಗೊತ್ತಿಲ್ಲ, ಒಂದಲ್ಲಿ ಮಾಡಿ ಅದನ್ನು ಬರೋ ಹಣದಿಂದ ಇಷ್ಟು ಜನ ನಾವು ಜೋಪಾನ ಮಾಡ್ಕೊಂಡು ಆದಮೇಲೆ ಗೌರ್ಮೆಂಟಿಂದ ಗ್ರ್ಯಾಂಟ್ ಶುರು. ಆಮೇಲೆ ಮುಂದೆ ಹೀಗೇ ಬೆಳೀತಾ ಇಲ್ಲಿವರೆಗೂ ಬಂದ್ವಿ. ಬೇರೆ ಈ ಹೆಣ್ಮಕ್ಳಿಗೋಸ್ಕರ ಬೇರೆ ಏನು ಮಾಡಿದ್ರೆ? ಟೈಲರಿಂಗು ಆ ಥರದ್ದು ಏನಾದರೂ ಮಾಡಿದ್ರೆ? ಹೆಣ್ಮಕ್ಳಿಗೋಸ್ಕರ ಟೈಲರಿಂಗ್ ಮಾಡಿದ್ವಿ. ಆಮೇಲೆ ನಿಟ್ಟಿಂಗ್ ಮಾಡಿದ್ವಿ, ಕಸೂತಿ ಮಾಡಿದ್ವಿ. ಆಮೇಲೆ ಗಿಡ ಬೆಳೆಸಿ ಅಲ್ಲೇ 3,000 ರೂಪಾಯಿ ಇಲ್ಲೆಲ್ಲ ಬೆಳೆಸ್ಬಿಟ್ಟು ಇಂಥದ್ದು ಮಾಡಿಲ್ಲ ಅನ್ನೋದಿಲ್ಲ, ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಕೈಮಗ್ಗ ಅದನ್ನು ಮಾಡೋದು ಶುರು ಮಾಡಿದ್ವಿ. ಸುಮಾರು ಜನ ಕೆಲಸ ಮಾಡಿತ್ತು, ಬೇರೆ ಕಡೆ ಕೆಲಸನೇ ಸಿಕ್ತು. ಮಾಡ್ಕೊಂಡು ಹಾಗೆ ಮುಂದುವರ್ಕೊಂಡು ಬಂದ್ವಿ. ಆಮೇಲೆ ಗಿಡಗಳು ಬೆಳೆಸಿದಾಗ ಗಿಡಗಳು ಅದ್ರಲ್ಲಿ ದುಡ್ಡು ಬರ್ತಿತ್ತು, ಕಾಡುಗಳು ಅದ್ರಲ್ಲಿ ದುಡ್ಡು ಬರೋದ್ರಿಂದ ನಾವು ಅದನ್ನು ಇದೆ ಏನೇ ಬರಲಿ ಅದನ್ನು ನಾವು ಇಲ್ಲಿ ಬಳಸ್ತೀವಿ. ಅಂದರೆ ಆ ಸಂದರ್ಭದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡಿ ಮತ್ತು GK ಇದ್ದವರು ಬ್ಯಾಗ್ ಒಂದು ಕೊಟ್ಟು ಅವಾಗೇನೆಲ್ಲ ಏನು ಟೈಮ್ ಕೊಡಬೇಕು, ನಾವು ಡೈಲಿ ಕೊಡ್ತಾ ಇದ್ರ ಜೊತೆಗೆ ಅಲಂಕಾರ ಮಾಡೋಕ್ಕೆ ಶುರು ಮಾಡಿ ರೇಷ್ಮೆ ಗೂಡಿನ ಹಾರ ಮಾಡೋಕ್ಕೆ ಶುರು ಮಾಡಿ. ರೇಷ್ಮೆ ಗೂಡಿನ ಹಾರ ಮಾಡಿ ರಾಮನಗರ ಚನ್ನಪಟ್ಟಣಕ್ಕೆ ಹೋಗಿ ಕಟ್ಟಕ್ಕದಂತ ಗೊತ್ತಿದೆ, ಅವರು ಈಚೆ ಬಂದುಬಿಟ್ಟಿರ್ತಾರೆ. ಆ ಕಟ್ಟು ಮಿಷಿನ್ ತಗೊಂಡು ಬಂದು ಅದನ್ನು ಕಲಿಬೇಕಂತ ರಾಮನಗರಲ್ಲಿ ಒಬ್ಬರು ಮಾಡ್ತಾಯಿದ್ರು. ಅವ್ರ ಜೊತೆ ಜಾಯ್ನ್ ಆಗಿ ಅವ್ರೇನು ಮಾಡಿದ್ರು, ಹೇಗೆ ಮಾಡೋದು ಅಂತ ತೋರಿಸ್ತಿದ್ರು. ಆಮೇಲೆ ನಾವು ಅದನ್ನು ಶುರು ಮಾಡಿದ್ವಿ. ತೊಗೊಂಡ್ಬಂದು ಎಲ್ಲ ಮಾಡಿ ಇದು ಎಂಪೋರಿಯಂ ಅಲ್ಲಿಗೆ ಹಾಕ್ತಾಯಿದ್ವಿ. ಅಲ್ಲಿಗೆ ಹಾಕಿ ಬಂದು ಹಣವನ್ನು ನಾವು ಬಳಸ್ಕೊಳ್ತಾ ಇದ್ವಿ. ಅದು ನಮಗೆ ಆಟೋಗೂ ದುಡ್ಡಿಲ್ಲ, ಮೂಟೆ ತಗೊಂಡು ಹಾಕೊಂಡು ಬಸ್ ಹತ್ತಿ ಅದು ಹಿಡಿದು ತಗೊಂಡು ಬೆಳ್ಕೊಂಡು ಹೋಗಿ ಮಾಡ್ತಾಯಿದ್ವಿ. ಇವತ್ತು ಎಲ್ಲ ಯಾವುದೇ ಇದು ಬಂದರೂ ಸಹ ಡೆಕೋರೇಷನ್ ಮಾಡ್ತಾಯಿದ್ವಿ. ಈ ಥರ ಡೆಕೋರೇಷನ್ ಕಬ್ಬನ್ ಗಾರ್ಡನ್ ಮಾಡ್ತಾಯಿದ್ವಿ, ಮಾಡ್ತಾಯಿದ್ವಿ. ಮತ್ತು ಕಡಲೆಪುರಿ ಪೋಣಿಸ್ಬಿಟ್ಟು ಆ ಕಡಲೆಪುರಿ ಪೋಣಿಸಿ ಮೊದಲಿಗೆ ನಮ್ಮ ಬೇಬಿ ಸೆಂಟರ್ ಇಲ್ಲಲ್ಲ ನಮ್ಮ ಫ್ಯಾಕ್ಟ್ರಿಲಿ, ಅಲ್ಲೇ ಅದನ್ನು ಅಲಂಕಾರ ಮಾಡಿದ್ದೆ. ಅದು ನೋಡಿ ಎಲ್ಲರೂ ಬಂದು ನೋಡ್ತಾ ಇದ್ದರು. ನಿಮಗೆ ಮೊದಲೇ ಅದ್ರ ಬಗ್ಗೆ ಆಸಕ್ತಿ ಇತ್ತು? ಅಂದರೆ ನನಗೆ ನೋಡಿ ಕಲಿಯೋದು ಜಾಸ್ತಿ. ಕಲಿಬೇಕು ಅಂತ ನೋಡಿ ಕೇಳಿ ಮಾಡಿ ಅನ್ನೋದೇನಿದೆ ಆ ಇದರಲ್ಲಿ ನಾನು ತುಂಬ ಮುಖ್ಯವಾಗಿ ಆಸಕ್ತಿ ಇರಬೇಕು. ಹಾಗೆ ನನ್ನ ಜೊತೆಲಿ ಇದ್ದವ್ರಿಗೆಲ್ಲ ಆಸಕ್ತಿ. ನಾನು ಕೂತ್ಕೊಂಡು ಅವರು ಬಂದು ಎಲ್ಲರಿಗೂ ಕಲಿಸ್ಕೊಡ್ತೀನಿ. ಒಂದ್ಸರಿ ಇದರ ಆರ್ಡರ್ ಬಂತು. ಆರ್ಡರ್ ಬಂದು ಅವರು 6,000 ರೂಪಾಯಿ ಕೊಡ್ತಿದ್ರು, ಎಲ್ಲ ಮಾಡಬೇಕು. ಇಡೀ ನೈಟು ಮಾಡಿ ಅವ್ರು ಹೆಂಗೆ ಬೇಕೋ ಎಲ್ಲ ಮಾಡಿ ಅವರು ಸಂಜೆ ಬರೋ ಸುಮಾರು ಏನು ಇನ್ನೂ ಆಗಿಲ್ಲಲ್ಲ ಅಮ್ಮ ಅಂದರೆ ಸರ್ ನಾನು ಸರ್ ಮಾಡಿಕೊಡ್ತೀವಿ ಯೋಚನೆ ಮಾಡಿ. ಇಡೀ ನೈಟ್ ಇದಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಹೂವು ಇತ್ತು. ಆಮೇಲೆ ಕೆಲವೆಲ್ಲ ಹೂವು ಅಲ್ಲೆಲ್ಲ ಬಿಟ್ಟುಬಿಟ್ಟಿರ್ತಿಲ್ಲ, ಅದೆಲ್ಲ ಹೂವು ತೊಗೊಂಡು ಆರ್ಡರ್ ಮಾಡಿಕೊಂಡು ತೊಗೊಂಡೋಗಿ ಇಡೀ ನೈಟ್ ಕ್ಲೀನ್ ಮಾಡಿಸೆಲ್ಲ ಮಾಡಿ ಇದಕ್ಕೆ ಒಂದು ಸ್ವಲ್ಪ ನಮ್ಮ ಹತ್ರ ಇಡಿತ್ತು ಡಸ್ಟ್ ಕಲ್ಲಿಂದ ನಮ್ಮದು ಕೃಷಿ ಜಗೀಗಳು ಇತ್ತು. ಸೊ ಅದನ್ನು ತೊಗೊಂಡೋಗಿ ರಸ್ತೆಗೆ ಹಾಕ್ಬಿಟ್ಟು ಎಲ್ಲ ಕಡೆ ರಂಗೋಲಿಗಳು ಹಾಕಿ ಹೂವು ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ಬೆಳಿಗ್ಗೆ ಬಂದು ನೋಡ್ತಾರೆ ಖುಷಿಯಾಗಿ. 6,000 ಕೊಡ್ತೀವಿ ಅಂದರೆ 12,000 ರೂಪಾಯಿ ಕೊಡ್ತೀವಿ. ಈ ರೀತಿ ಪ್ಲ್ಯಾನ್ ಅಂದರೆ ಯೋಚನೆ ಮಾಡ್ತಾ ಹೇಗೆ ಮಾಡಿದ್ರೆ ಸರ್
ಸರಿಬೇಕು ಅಂತ ಆ ರೀತಿ ಮಾಡಿ ಸುಮಾರು ಮದುವೆ ಮನೆಗಳಿಗೆ ಬೇರೆ ಬೇರೆ ಕಡೆಗೆಲ್ಲ ಆರ್ಡರ್ ಬರ್ತಿತ್ತು. ಹೋಗಿ ಎಲ್ಲ ಮಾಡಿ ಮೇಲೆತ್ತಿ ಟೇಬಲ್ ಚೇರು ಹತ್ತಿ ಕಲಿಸ್ತಾ ಇದ್ದೆ. ಎಷ್ಟು ಜನ ಇರ್ತಿದ್ರಿ ಇಲ್ಲಿ ಎಲ್ಲ? ಇಲ್ಲಿ ನಾವು ಇದು 35 ಜನ ಇದ್ವಿ. 35 ಜನ. 35 ಜನ ಇದ್ವಿ. ಎಲ್ಲರಿಗೂ ಕೊಡ್ತಾ ಇದ್ವಿ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ, ಎಲ್ಲ ಮಾಡಿರೋದು. ನಮ್ಗೇನೆಂದರೆ ನಾವು ಮಾಡಿದಂಥ ಒಂದು ಕೆಲಸ ಇನ್ನೊಬ್ಬರಿಗೆ ಖುಷಿ ತರ್ತದೆ ಅಷ್ಟೇ. ಖುಷಿ ಯಾವಾಗ ಆಗುತ್ತೋ, ಒಂದು ಹಣ ಕೊಡೋದ್ರ ಜೊತೆಯಲ್ಲಿ ಡ್ರೆಸ್ಸಿಂಗ್ ಇದೆ, ಅದು ಭಾಳ ಮುಖ್ಯ. ಈ ರೀತಿ ಮಾಡ್ತಾ ಇದ್ವಿ. ಪ್ಲಾಂಟ್ ನರ್ಸರಿಗೆ ಮಾಡ್ತೀವಿ, ಮಾಡಿ ಅದರಲ್ಲಿ 3,000 ರೂಪಾಯಿ ತಿಂಗಳ ಬರ್ತೀವಿ. ಹೀಗೆ ಮಾಡ್ತಾ ಅಂದರೆ ಗ್ರ್ಯಾಂಟ್ ಬರೋಕ್ಕೆ ಶುರುವಾಯಿತು. ಗ್ರ್ಯಾಂಟ್ ಬಂದಾದ್ಮೇಲೆ ನಾವು ತುಂಬ ನಿಮ್ಮ ಅದು ಓದೋದನ್ನು ನೋಡೋಲ್ಲ. ಇದು ಗೌರ್ಮೆಂಟು ನಮಗೆ ತುಂಬ ಸಹಾಯ ಮಾಡಿ. ಮನೆ ಚೈಲ್ಡ್ ಡಿಪಾರ್ಟ್ಮೆಂಟ್ ಈ ಅನಾಥರಿಗೆ ಬಡವರಿಗೆ ಆ ಥರದ್ದು ಏನಾದರೂ ಮನೆಗಿನೇ ಕಲ್ಪಿಸೋ ಆ ಥರ ಮಾಡಿದ್ದೀರಾ? ಹೌಸಿಂಗ್ ಮಾಡ್ತೀವಿ ಹಾಂ. ಈ ಶಕ್ತಿನಗರ ಅಂತ, ಅದಕ್ಕೆ ಹಿಂದೆ ಪುಟ್ಟರಾಜ ಬಂಡೆ ಅಂತಿತ್ತು. ಪುಟ್ಟರಾಜ ಗೊತ್ತು, ಆ ಬಂಡೆ ಅಲ್ಲಿ ಕಲ್ಲು ಹೊಡಿತಾ ಇತ್ತು. ಅವ್ರಿಗೆ ಏನಾಯ್ತು, ನಾವು ಕಳಿಸ್ಕೊಟ್ಟಿಯಿಂದ ನಡೆದಾಗೆ ಬರ್ತಾ ಇದ್ವಿ, ನಡ್ಕೊಂಡು ಬರ್ತಾ ಇದ್ದೆ. ಯಾಕೆಂದ್ರೆ ಬಸ್ಸಿಗೆ ದುಡ್ಡಿಲ್ಲ. ನಡ್ಕೊಂಡು ಬರೋ ಸಂದರ್ಭದಲ್ಲಿ ಅಲ್ಲೊಂದು ಅವ್ರ ಕಚಡ ನೀರೆಲ್ಲ ನೋಡ್ಬಿಟ್ಟು ಅದೆಲ್ಲ ನಮಗೆ ಇರಲಿಲ್ಲ, ಆದರೆ ಮನ್ಸಲ್ಲಿ ಬಂತು ಏನಾದರೂ ಮಾಡಬೇಕು ಅನ್ನೋದು ಮನ್ಸಲ್ಲಿ ಬಂದ್ಬಿಟ್ಟು. ಆಮೇಲೆ ಅಲ್ಲೇನಾಗಿದೆ, ಪುಟ್ಟರಾಜರು ಅವ್ರನ್ನ ಎಲ್ಲೆಲ್ಲ ಓಡಿಸ್ಬೇಕು ಅಂತ ವಿಚಾರ ಮಾಡಿದ್ರು. ಆಗ ನಾನು ಅವರಿಗೆ ಅವ್ರ ಗಂಡನ ಇರುತ್ತಲ್ಲ, ಅವ್ರನ್ನ ತಗೊಂಡೋಗಿ ಸ್ಟೇಷನ್ ಕೂರಿಸ್ಬೇಕು. ಅವ್ರಿಗೆ ದುಡ್ಡು ಕೊಡ್ತಿದ್ರು, ಅವ್ರ ಜಾಗ ಖಾಲಿ ಮಾಡಿ ಅಂತ ಅವ್ರು ಹೇಳ್ತಿದ್ರು. ಆಮೇಲೆ ಏನು ಮಾಡಿದ್ರು, ನನ್ನ ಹತ್ರ ಬಂದು ಹೇಳಕ್ಕೆ ಶುರು. ಅಮ್ಮ ಹೀಗೆ ಹೇಳ್ತಿದ್ದಾರೆ, ಏನು ಮಾಡಬೇಕು ಅಂತ. ನಾನು ಯೋಚನೆ ಮಾಡಿದ್ರೆ ಏನು ಎಷ್ಟು ಮಾಡಬೇಡಿ ಅಂತ ಶಕ್ತಿ ಮಹಿಳಾ ಸಮಾಜ ಅಂತ ಶುರುವಾಸ್ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್ ಸೆಕ್ರೆಟರಿ ಅಂತೆಲ್ಲ ಮಾಡಿದ್ರು. ನೀವು ಹೋಗಿ ಯಾರಂದರೆ ನಾವು ಶಕ್ತಿ ಮಹಿಳಾ ಸಮಾಜದ ಅಧ್ಯಕ್ಷರು ಕಾರ್ಯದರ್ಶಿ ಹೇಳಿ ಅಂತ. ಆಮೇಲೆ ನಾನು ಹೋಗಿ ಹೇಳಾದ್ಮೇಲೆ ಯಾರು ಇದನ್ನೆಲ್ಲ ಮಾಡ್ಕೊಂಡು ಮಾಡು ಹೇಳಿದ್ರು. ಅಲ್ಲಿಂದ ಆಚೆಗೆ ಅವ್ರು ಗಂಡಂದಿರು ಕರೀತಿದ್ರು. ಅಷ್ಟೊತ್ತಿಗೆ ಏನಾಯಿತು, ಆ ಜಾಗಕ್ಕೆ ಸ್ವಾಮಿಗಳು ಜಾಗ, ಅವ್ರ ಜನತಂದ್ರೆ ಜಾಗ, ಆ ಜಾಗ ಏನು ಮಾಡಿದ್ದಾರೆ, ಕುಪ್ಪಸ್ವಾಮಿ ಅವ್ರ ಮಗನಿಗೆ. ಆ ಮಗ ಏನು ಮಾಡಿದ್ದಾರೆ, ನಾವು ಮಾಡ್ತಾ ಇದ್ದಾರೆ ನನ್ನ ಹೆಸರು ಮಾಡಿಬಿಟ್ಟಿದ್ದಾರೆ. ಅಷ್ಟು ಜಾಗ ಮಾಡಾದಮೇಲೆ ಅಮ್ಮ ನಮಗೆಲ್ಲ ರಿಜಿಸ್ಟರ್ ಮಾಡ್ತೀವಿ. ನಾನು ಎಲ್ಲಿಂದ ರಿಜಿಸ್ಟರ್ ಮಾಡ್ಕೋಬೇಕಾ ಅಂತ ಹೇಳಿ ನಾನು ಮತ್ತೆ ನಿಮ್ಮ ಹೆಸರಿನಲ್ಲಿದೆ ತಗೊಂಬ, ಎಲ್ಲಿದೆ ಅಂತ ನಾನು ಕೊಂಡ್ಕೊಂಡಿದ್ದೀನಿ, ತಗೊಂಬ ತಗೊಂಡು ನೋಡಿ ನನ್ನ ಹೆಸರು ವಿತ್ 1 ವೀಕಲ್ಲಿ ಎಲ್ಲರಿಗೂ ಜಿ ಪೇ ಮಾಡ್ತೀನಿ. ಎಷ್ಟು ಜನಕ್ಕೆ? ಎಷ್ಟು ಜನ? 50 ಮನೆಗಳಿಗೆ ಆಯಿತು. ಆಮೇಲೆ NNK ಕಾಲೇಜ್ NSS ಕ್ಯಾಂಪ್ ರೋಡ್ ಮಾಡಿಸಿದ್ರು. ಆಮೇಲೆ ಗ್ರ್ಯಾಂಟ್ ಅಪ್ಲೈ ಮಾಡಿದ್ರು, ಗ್ರ್ಯಾಂಟ್ ಬಂತು. ಅವಾಗ ಹೌಸಿಂಗ್ ಶೀಟ್ ಮಾಡಿಸಿದ ಗ್ರೌಂಡ್ ಫಸ್ಟ್ ಸೆಕೆಂಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ನೋಡಿದ್ರೆ ಭಾಳ ಖುಷಿ ಆಯಿತು. ಸರ್ಕಾರದ ಯಾವುದಾದ್ರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಯಾವುದಾದ್ರು ಸಮಿತಿಗೆ ಆ ಥರ ಏನಾದರೂ ಮಾಡಿದ್ರೆ ತಮ್ಮನ್ನು ಯಾವ ರೀತಿ? ಲಿಟ್ರಸಿನಲ್ಲಿದೆ, ಅಕ್ಷರ ಬೆಳಕು, ಅಕ್ಷರ ಅದೆಲ್ಲ ನಿಂತಿದೆ. ಹೋಯ್ತು ತಾವು? ಎಲ್ಲ ಕಡೆಯೂ ಲಿಟ್ರಸಿ. ಒಂದು ಚಾಕ್ಲೇಟ್ ಬಾಕ್ಲು ಇದೆಲ್ಲ, ಅದಕ್ಕೆ ಪೂರ್ಣ ಸಾಕ್ಷರತೆ ಮಾಡಿದ್ವಿ. ಮಾಡಿ ಸಾಕ್ಷರತಾ ಆಂದೋಲನದಲ್ಲಿ ಅಲ್ಲಿ ಅವರು ಪೂರ್ಣ, ಯಾಕೆಂದರೆ ನಾವು ಸರಿ ಇಟ್ಕೊಂಡಿದ್ದಾರೆ. ಅಲ್ಲಿ ಒಂದು ಹಳ್ಳಿ ಹೋಗಿದ್ದಾರೆ, ಅಲ್ಲಿ ಈ ಊರು ಸರ್ಕಾರ ನೆನಪಿಲ್ಲ ನನಗೆ. ಸೊ ಅಲ್ಲಿ ಒಂದು ತುಮಕೂರು ಕಾಲೇಜಿಂದ ಸ್ಟೂಡೆಂಟ್ಸ್ ಕರ್ಕೊಂಡು ಲೆಕ್ಚರರ್ ನನಗೆ ಪರಿಚಯ ಇದ್ದರು. ನಾನು ಅವ್ರನ್ನ ಕೇಳಿದೆ, ಸರ್ ಮುಗಿಸಿ ಪ್ರೋಗ್ರಾಮ್ ತೃಪ್ತಿ ಇರಲಿಲ್ಲ, ಬರೀ ದುಡ್ಡು ಹೋಗ್ತಿತ್ತು ಅಷ್ಟೇ. ನಾನು ಅವ್ರಿಗೆ ಹೇಳಿದೆ, ಇಷ್ಟು ಪರ್ಸೆಂಟು ನಮಗೆ ಅಕ್ಷರ ಪಡ್ಕೊಂಡಿದ್ರೆ ಎಜುಕೇಷನ್ ಆಗಿದೆ. 5%. 5%. ಇಷ್ಟು ಬಟ್ಟೆ ಹೊರಗೋಯ್ತು. ಆಮೇಲೆ ಸರಿ ಅಂತೇಳಿ ಯಾಕಾಗಲ್ಲ ನೋಡಿಬಿಡ ಅಂತೇಳಿ ಒಂದು ಹಳ್ಳಿ ತಗೊಂಡು ಪೂರ್ಣ ಸಾಕ್ಷಿ 6 ತಿಂಗಳಲ್ಲಿ ಮುಗಿಸ್ತೀವಿ. ಸೊ ಸಾಧ್ಯ ಇದೆ ಅಂತ ಹೇಳಿ ಅಂದರೆ ಪ್ರಯತ್ನ ಪಡಬೇಕೆಂದು ಸತತ ಗುರಿ ಮುಟ್ಟುವುದು ಪ್ರಯತ್ನ. ಕೈ ಚೆಲ್ಲಬಾರ್ದು. ಹೌದು.
ಆ ರೀತಿ ಆಗಿದೆ. ಬ್ರಿಟಿಷ್ ಪ್ರಕಾರವಾಗಿ ನಾವು ವಿಚಾರದಲ್ಲಿ ಮಾಡ್ತಾ ಇದ್ದೇವೆ. ತುಂಬ ಚೆನ್ನಾಗಾಯ್ತು ಅದಲ್ಲ. ತುಂಬ ಚೆನ್ನಾಗಿದೆ. ಮತ್ತೆ ಮಾದರಿ ಸೊ ಯಾವುದೇ ಒಂದು ಹೆಜ್ಜೆ ಇಟ್ಟರು ಸಹ ಅದು ಒಂದು ಜನತೆಗೆ ಅನುಕೂಲ ಆಗಬೇಕು ಮತ್ತು ಅವ್ರಿಗೆ ಟಾಯ್ಲೆಟ್ ಕಟ್ಟಿಸ್ಬೇಕು. ನಿಮ್ಮಲ್ಲಿ ಅದೊಂದು ಧೀಶಕ್ತಿ ಇತ್ತು. ನಾ ಏನೇನು ಮಾಡಿದ್ರು ಕೂಡ ಅದರಲ್ಲಿ ಯಶಸ್ವಿ ಆಗಬೇಕು, ಅದು ಜನಗಳಿಗೆ ತಲುಪಬೇಕು ಅನ್ನೋಂಥದ್ದು ಅಷ್ಟೇ. ಆಮೇಲೆ ಕುಂಟಿಗ್ರಾಮ ಗೊತ್ತಲ್ಲ, ಅದು ಸಹ ಜಾಗ ಬೇರೆಯವ್ರದ್ದು ಅಂತ ಇತ್ತು. ಅವ್ರ ಹೆಸರೆಲ್ಲ ಅದನ್ನು ಅವ್ರ ಮನೆಗೂ ಹೋಗಿದ್ವಿ. ಆ ಜಾಗ ತುಂಬ ಜಾಗ ಬೆಟ್ಟನ ತಮ್ಮದೊಂದು ಬಿಟ್ಟಿದ್ರು. ಕುಂತಮ್ಮನ ಬೆಟ್ಟ ಇದೆ, ಗುಂಡಿ ಬೆಟ್ಟ. ಮಹಾಭಾರತ ಕಾಲದಲ್ಲಿ ಇದ್ದಂಥದ್ದು. ಪಂಚಪಾಂಡವರು ಬಂದಲ್ಲಿ 5 ದಿವಸ ಇದ್ದು ಇದು ಈ ಐತಿಹಾಸಿಕ ಇದೆಯಲ್ಲ, ಎಲ್ಲ ನಂದೇ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಇಲ್ಲಿರೋರೆಲ್ಲರೂ ಒಟ್ಟಿಗೆ ಹೋಗಿ ಅವ್ರ ಹತ್ರ ಮಾತಾಡಿದ್ವಿ. ಮಾತಾಡಿ ಸರಿ ಬೆಟ್ಟ ಬಿಟ್ಬಿಡ್ತೇನೆ, ಬೇರೆ ನಮ್ಗೆ ಅಂತಂದು ಅದೇನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾನು ಆ ಕಡೆಯಿಂದ ಹೇಳಿದ್ರೆ ನಮ್ಮ ಮನೆಯಿಂದ ನಡ್ಕೊಂಡು ಆ ಕಡೆ ನಡ್ಕೊಂಡು ಇಲ್ಲಿ ಬರಬೇಕು. ನಡ್ಕೊಂಡು ಬರೋ ಸಮಯದಲ್ಲಿ ಇವ್ರು ಕಾರ್ ಇತ್ತು. ಕಾರ್ ಬಿಟ್ಬಿಟ್ಟು ನಿಲ್ಲಿಸ್ತೇನೆ. ನಿಲ್ಲಿಸ್ಬಿಟ್ಟು ಯಾರಂತ ಹೇಳಿದ್ರೆ ಈ ಜಮೀನಲ್ಲಿ ನಾನು ಇನ್ನೊಂದು ಸಾರಿ ಏನಾದ್ರು ನೀವು ಬಂದಿದ್ದಾರೆ ಅಂದರೆ ತುಂಬ ಗಲಾಟೆ ಆಗುತ್ತೆ, ಎಚ್ಚರಿಕೆ. ಅವತ್ತಿನ ಬರಲೇ ಇಲ್ಲ. ಅಲ್ಲಿ ಜನ ಸಮಾಜಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು ಅಷ್ಟೇ. ನೋಡು ಆಮೇಲೆ 130 ಸೈಟ್ಗಳು ನಮ್ಮ ದೇಶ ಸೋಮಶೇಖರ್ ಆಗಿದ್ದಲ್ಲ, ಅವ್ರನ್ನ ನನಗೆ ಸೋಲಾರ್ ಅದನ್ನು ಹಾಕಿ ಕೊಟ್ಟರು. ಆಮೇಲೆ ಅವ್ರನ್ನ ಕರೆಸಿದೆ ನಾನು. ಕರೆಸ್ಬಿಟ್ಟು ಇಷ್ಟೇ ಜಾಗ ಅದು ಗುಡ್ಡದ ಮೇಲೆ ಒಂದು ಬಂಡೆ ಮೇಲಿತ್ತು. ಅಷ್ಟಕ್ಕೆ ಒಂದು ಹಸಿರು ಚಪ್ಪರ ಹಾಕ್ಸ್ಬಿಟ್ಟು ನಾವು ಇಬ್ಬರು ಅಲ್ಲೇ ಕೂತ್ಕೊಂಡು ಸರ್ ಈ ರೀತಿ ಇಷ್ಟು ಜನ ಅವ್ರಿಗೆ ಅನ್ಯಾಯ ಆಗ್ತದೆ ಸರ್ ಎಲ್ಲ ಸೈಟಲ್ಲಿ ಇಮ್ಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿಬಿಟ್ರು. 40-30 ಸೈಟು. ಅದಾದಮೇಲೆ ಸ್ಲಮ್ಗಳಿಗೆ ಬಂದು ಅಲ್ಲಿಗೆ ಬಂದಾಗ ನಾನು ಹೇಳಿದ್ರೆ ಮನೆಗಳಾಗಬೇಕು ಎಲ್ಲರೂ ಸರ್ಕಾರ. ಎಷ್ಟು ಮನೆಗಳು? 130 ಮನೆಗಳು. ಸೊ ಹೀಗೆ ಬಂದೆಲ್ಲ ಒಂದು ಮಾಡ್ತಾನೆ. ಬಹಳ ಸಣ್ಣ ವಯಸ್ಸಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಹೆಗ್ಗಳಿಕೆ ನಿಮ್ದು ಅಂತ ನಾನು ಕೇಳ್ಬಿಡ್ತೀನಿ. ಹೌದಾ? ಹೌದು. ಕಮ್ಯುನಿಟಿ ಡಿಪಾರ್ಟ್ಮೆಂಟ್ಗೆ ಮೊದಲೇದು ಅವಾರ್ಡ್ ಸಿಕ್ತು. ಅವಾರ್ಡ್ ಸಿಕ್ತು ಯಾಕೆ ಬಂದ್ಬಿಟ್ಟು ನಿಮಗೆ ಬರುತ್ತೆ ಅವಾರ್ಡು. ನಾವು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ವಿ. ಇಲ್ಲಮ್ಮ ಯಾರಿಗೂ ಬಂದಿರೋ ನೀವು ತಂದು ತೋರಿಸಿದ ಆಮೇಲೆ ಅದು ಬಂದು ಪೇಪರ್ ಬಂದಾಗ ಅವರು ಹೇಳೋರು ಜೊತೆಗೆ ಶಾಂತಿಲಾಲ್ ಬಜಾರ್ ಪ್ರಶಸ್ತಿ ಕೂಡ ದಕ್ಷಿಣ ಭಾರತೀಯರಲ್ಲಿ ನೀವೇ ಮೊದಲಿಗೆ ಅಲ್ವಾ? ಅದು ಯಾವುದಕ್ಕೆ ಸಿಕ್ಕಿರೋದು ನಮಗೆ? ಅದು ಯಾವ ವಿಷಯಕ್ಕೆ ಸಿಕ್ಕಿರೋದು? ರೋಡ್ ಸೇಫ್ಟಿ. ಶಾಂತಿಲಾಲ್ ಬಜಾರ್ ಪ್ರಶಸ್ತಿ ಬಹಳ ಪ್ರತಿಷ್ಠಿತ ಪ್ರಶಸ್ತಿ. ಅದು ಮೊದಲ ಉತ್ತರ ಭಾರತದವರೆಗೆ ಸಿಗ್ತಾ ಇತ್ತಂತಲ್ಲ, ಮೊದಲ ದಕ್ಷಿಣ ಭಾರತೀಯರು ನೀವೇ. ಮತ್ತೆ ಯಾವ ಪ್ರಶಸ್ತಿಗಳಲ್ಲಿ ಬಂದಿದೆ? ಕೈಮಗ್ಗದ್ದು ಅದಕ್ಕೆ ಒಂದು ಬಂದಿದೆ. ಸೋಷಿಯಲ್ ವರ್ಕ್ ಬಂದಿದೆ. ಜೈಲ್ಸ್ ಕೊಟ್ಟಿದ್ದು ಆಮೇಲೆ ಚೈಲ್ಡ್ ಡಿಪಾರ್ಟ್ಮೆಂಟ್ ಚೈಲ್ಡಿಗೆ. ಎರಡನೇದು ಅವರು ಕೊಟ್ಟರು. 3 ರಾಷ್ಟ್ರಪತಿ ಇದು ಅವಾರ್ಡು ಸಿಕ್ತು. ಇದು ದ್ರೌಪದಿ ಮುರ್ಮು ನನಗೆ ಭಾಳ ಖುಷಿ. ಟ್ರೈಬಲ್ಸ್ನ ಮೋದಿಯವರು ರಾಷ್ಟ್ರಪತಿ ಮಾಡಿದ್ರಲ್ಲ, ಅದು ನಂಗೆ ಭಾಳ ಖುಷಿ. ನಾನು ಅವತ್ತು ಹೇಳಿದ್ದೆ ತುಂಬ. ಅಂದರೆ ಟ್ರೈಬಲ್ಸ್ ಕರ್ಕೊಂಡು ಮಾಡಿದಲ್ಲ, ಯಾರು ಮಾಡಿದ್ದಾರೆ ನನಗೆ ಖುಷಿ ಇತ್ತು. ಅದನ್ನು ಅವರಿಂದಲೇ ಪ್ರಶಸ್ತಿ ಸ್ವೀಕಾರ ಪ್ರಶಸ್ತಿ ಸಿಕ್ತು. ಖುಷಿ ಅಲ್ವಾ? ಅದು ತುಂಬ ಖುಷಿ ಆಯಿತು. ಅದು ಬರುತ್ತೆ ನಮಗೂ ಗೊತ್ತಿಲ್ಲ. ಅದು ತುಂಬಾ ಇದೆ ಅಂತಲ್ಲ, ಗೊತ್ತಿಲ್ಲ ಏನಂತಾರೆ. ಇದು ಓವರ್ ಆಲ್ ಕೆಲಸಕ್ಕೆ ಬಂದಿರೋದ ನಿಮಗೆ ಪದ್ಮಶ್ರೀ? ಓವರ್ ಆಲ್ ಅಲ್ವಾ? ಬಹಳ ದೊಡ್ಡ ಪ್ರಶಸ್ತಿ ಇದು ನಿಜವಾಗ್ಲೂ. ನಮಗೆಲ್ಲ ಒಂದು ರೀತಿಯ ಹೆಮ್ಮೆ. ಈಗ ಮುಂದಿನ ಯೋಚನೆಗಳೇನಾದ್ರೂ ಹಾಕೊಂಡಿದ್ದೀರಾ? ಏನು ಮಾಡಬೇಕು ಅನ್ನೋದು? ಮಾಗಡಿ ನನಗೆ ಟ್ರೈಬಲ್ಸ್ ಓವರ್ ಡೆವಲಪ್ಮೆಂಟ್ ಅಂತ ತಗೊಂಡಿದ್ದೀನಿ. ಬಂಡೀಪುರ ತಗೊಂಡಿದ್ದೀನಿ. ನಮಗೇನೆಂದರೆ ಅವರು ತಿಂಗಳು ಒಂದು 30,000 ರೂಪಾಯಿ ಮಾಗಡಿಯಿಂದ ಸುಮಾರು ಬರ್ತಾ ಇದೆ. ಮತ್ತು ಅಲ್ಲಿ ಸುಮಾರು ಕರೆ ಮಾಡಿದ್ವಿ. ಅದನ್ನು ಹೇಳೋಕ್ಕಾಗಿ ತುಂಬ ಲೇಟ್ ಆಗ್ಬಿಡುತ್ತೆ. ಅದು ಲ್ಯಾಂಡ್ ಕೊಡ್ಸಾಯಿತು, ಸೈಟ್ ಕೊಡ್ಸಾಯಿತು 40 ಅಲ್ಲಿ MLA ಇದೆಲ್ಲ ನೋಡಿ MLA ಬಂದು ಅವರು ಕೈ ಹಾಕಿದ್ರು. ಯಾರಿಗೆ ಸೈಟ್ ಕೊಡ್ಸಿರೋದು?
ಅಲ್ಲಿ ಟ್ರೈಬಲ್ಸ್ ಟ್ರೈಬಲ್ಸ್ಗೆ. ಓ, ಕಾನ್ಸಂಟ್ರೇಟಿಂಗ್ ಆನ್ ಟ್ರೈಬಲ್ಸ್. ಅವರಿಗೆಲ್ಲ ಮನೆ ಕಟ್ಕೊಡ್ಬೇಕು ಅಂತ ಬಂಡೀಪುರದಲ್ಲೂ ಅವರಿಗೂ ಮನೆ ಕಟ್ಕೊಡ್ಬೇಕು ಅಪ್ಲೈ ಮಾಡಿದ್ವಿ, ಸ್ಯಾಂಕ್ಷನ್ ಆಗಿದೆ. ಅದು ಬಂದ ತಕ್ಷಣ ಶುರು ಅಲ್ಲಿ ಒಂದು ಅಂದರೆ ಅವರಿಗೆಲ್ಲ ಉಚಿತ ವಸತಿ ಎಲ್ಲ ಉಚಿತ. ಓಕೆ. ಅವರಿಂದ ನಾವು ಒಂದು ನ್ಯಾಯ ಪಡಿಸಿದ್ವಿ. ಮತ್ತು ಅವರಿಗೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಬಂದಿದೆ. ಅಲ್ಲಿ ಒಂದು ಸುಮಾರು ಒಂದು 25 ಜನಕ್ಕೆ 25 ಎಕರೆ, ಒಬ್ಬೊಬ್ಬರಿಗೆ 2.5 ಸೊ ಅಲ್ಲಿ ಒಂದು ಇದಕ್ಕೆ ಬೋರ್ವೆಲ್ ಹಾಕಿದ್ವಿ. ಸೂರ್ಯಕಾಂತಿ ಹಾಕಿ ತುಂಬ ಆದರೆ ಎಲ್ಲರಿಗೂ ಬೋರ್ವೆಲ್ ಹಾಕ್ಬಿಟ್ಟು ಅವ್ರು ನೀರು ವ್ಯವಸ್ಥೆ ಮಾಡಿ ಅವರು ಭೂಮಿಯಲ್ಲಿ ಅವರೇ ಕೆಲಸ ಮಾಡಿ ಅವರೇ ದುಡ್ಡು ತಗೋಬೇಕು. ಅವರೇ ದುಡಿದು ಅವರೇ ಸುಮಾರು ಒಂದು ಹೆಚ್ಚು ಕಡಿಮೆ 3 ತಿಂಗಳು ಒಂದು ಬೆಳೆ ಬಂದಾಗ 1 ಲಕ್ಷ ರೂಪಾಯಿ ಸಿಗುತ್ತೆ. 3 ಬೆಳೆ 4 ಬೆಳೆ ಮತ್ತು ಅಲ್ಲೇ ಸ್ವತಂತ್ರ ಬದುಕು. ಮತ್ತು ಅಲ್ಲೇ ಇದನ್ನ ಹಾಕ್ಕೊಳ್ಬೇಕು ಅಂತ ಗೊಬ್ಬರ, ಎರೆಹುಳ ಗೊಬ್ಬರ ಹಾಕ್ಬಿಟ್ಟು ಅದರಲ್ಲಿ ಸಾವಯವ ಅವ್ರಲ್ಲಿ ದುಡ್ಡು ಬರುತ್ತೆ. ತಮ್ಮ ಇದಕ್ಕೂ ಹಾಕಿದಾಗ ನಮ್ಮ ಭೂಮಿ ತಾಯಿಗೆ ತಂಪಾಗುತ್ತೆ. ಈ ನಮಗೇನಂದ್ರೆ ರಾಸಾಯನಿಕ ಮುಕ್ತ ಬೆಳೆ ಆಗ್ಬಿಟ್ಟು ಭೂಮಿ ತಾಯಿ ತಂಪಾಗಿರ್ಬೇಕು. ಹಾಕಿ ಪರಿಣಾಮ ಅದನ್ನ ನೋವು ತುಂಬ ಇತ್ತು. ಬಂಡೀಪುರದಲ್ಲಿ ಮಾಪಿಗೂ ಹಾಕಿಸಿ ಒಂದು 25. ಅವಾಗಿದ್ದಂಥ ಸಾವಯವ ಕೃಷಿನೆಲ್ಲ ಈ ಕೆಮಿಕಲ್ಸ್ ಯೂಸ್ ಮಾಡಿ ಈಗ ಸಾವಯವ ಆಹಾರಕ್ಕೆ ಓಡಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಡೆ 3 ತೊಟ್ಟಿ ಹಾಕ್ತೀವಿ. 3 ತೊಟ್ಟಿನಲ್ಲಿ ಒಂದೊಂದು ತೊಟ್ಟಿನಲ್ಲಿ ಒಂದೊಂದು ಟನ್ ಬರುತ್ತೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾರಾಟ ಮಾಡಿ ಕಾಂಪೋಸ್ಟ್ ಅವರೆಲ್ಲ ಸುಮಾರು ಒಂದು 25% ಮತ್ತು ಅವಾರ್ಡೆಲ್ಲ ಬಂದಿದೆ. ಇದಾಗಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅಂತ. ಮಹಿಳೆಯರಿಗೆ 25 ಜನ ಮಹಿಳೆಯರಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಮತ್ತು 5,000 ರೂಪಾಯಿ ಇದು ಸಿಕ್ಕಿದೆ. ಆ 5,000 ರೂಪಾಯಿನ ನಾನು ಹೇಳಿದೆ ಅದನ್ನು ಬಳಸಬಾರ್ದು, ಬ್ಯಾಂಕಲ್ಲಿ ಹಾಕಿ ಫಿಕ್ಸೆಡ್ ಮಾಡಿದ್ದಾರೆ. ಈಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸುಮಾರು ಒಂದು ಆಟೋ 30 ಜನ 25-30 ಜನಕ್ಕೆ ಮಹಿಳೆಯರಿಗೆ ಆಟೋ ಟ್ರೈನಿಂಗ್ ಕೊಡಿಸಿದ್ವಿ ಸರ್ಕಾರದಿಂದ. ಆಟೋ ಏನೇನು ಬಹಳ ಸಂತೋಷಮ್ಮ. ನೀವು ನಿಜಕ್ಕೂ ಬರೀ ಯುವಕರಿಗೆ ಮಾತ್ರ ಅಲ್ಲ, ವಯಸ್ಸಾದವ್ರಿಗೆ ಕೂಡ ಸ್ಫೂರ್ತಿ. ನಿಮ್ಮ ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ತಾವು ಎಷ್ಟೊಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಅವರು ಸಮಾಜದ ಕಡೆ, ಬಡವರ ಕಡೆ, ಬುಡಕಟ್ಟಿನವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವ್ರಿಗೆ ಏನು ಕೆಲಸ ಮಾಡಬೇಕು, ಏನು ಮಾಡ್ಬೋದು, ನನ್ನ ಕೈಗೆ ಏನು ಮಾಡ್ಬೋದು ಅನ್ನೋಂಥದ್ದು. ನಿಜಕ್ಕೂ ಯು ಆರ್ ಟ್ರೂಲಿ ಎನ್ ಇನ್ಸ್ಪಿರೇಷನ್ ಟು ನಾಟ್ ಓನ್ಲಿ ಯೂತ್ ಫಾರ್ ಎವ್ರಿ ಒನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಹಪ್ಪಳ ಇದೆಲ್ಲ ಮಾಡ್ತಾಯಿದ್ವಿ. ಹಪ್ಪಳ ಮಾಡ್ತಾಯಿದ್ವಿ, ಟ್ರೈನಿಂಗ್ ಕೊಡ್ತಾಯಿದ್ವಿ. ಟ್ರೈನಿಂಗ್ ಬೇರೆ ಬೇರೆಲ್ಲ ಕೊಟ್ಟಿದ್ದೀವಿ. ಹಪ್ಪಳದಲ್ಲಿ ಮಾಡ್ತಾಯಿದ್ವಿ. ಅದು ಇದರಲ್ಲಿ ಗೋರಿಬಿಟ್ಟೂರಲ್ಲಿ ಊರೇಶ್ವರ ಕಲ್ಲೂರಿ ಅಲ್ಲಿ ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಿ ಅಲ್ಲಿ ಮಾಡಿ ನಮಗೆ ತರ್ತಿದ್ರು. ಮಾರ್ಕೆಟ್ ಆಗಬೇಕು, ನಾವು ತೊಗೊಳ್ತಾ ಇದ್ವಿ. ಆಮೇಲೆ ಅವ್ರು ಏನು ಮಾಡ್ತಿದ್ರು, ಶುರು ಮಾಡಿದ್ರು. ಮಹಿಳೆಯರೆಲ್ಲ ಹಪ್ಪಳ ಮಾಡಿ ರೆಡಿ ಮಾಡಿದ್ರು, ಪ್ಯಾಕ್ ಮಾಡಿ ಗಂಡಸರೆಲ್ಲ ಮಾರಾಟ ಬಾಂಬೆವರೆಗೂ. ಈಗ 400 ಜನ ಹಪ್ಪಳ ಮಾಡ್ತಾಯಿದ್ದಾರೆ. ಮೊನ್ನೆ ಸುದ್ದಿ ಸಿಕ್ಕಿತು. ಸೊ ಅವರಿಗೆ ಅವಾರ್ಡ್ ಸಹ ಸಿಕ್ಕಿದೆ. ಮತ್ತು ಒಂದು ಇದು ಮಾಡಿದ್ದಾರೆ, ಒಬ್ಬರು ಸೊಸೈಟಿ ಮಾಡಿದ್ದಾರೆ. ಮಾಡಿಬಿಟ್ಟು ಅಲ್ಲಿ ಹಣ ಮಾಡಿಬಿಟ್ಟು ಶೇಖರಣೆ ಮಾಡಿ ಮನೆಗಳೆಲ್ಲ ಹೆಂಚಿನ ಮನೆ ಇದೆಲ್ಲ ಮಾಡಿ ತಾಸಿ ಮನೆಗೆ ಹಾಕೊಂಡು ಅವರು ಹೋಗಿ ಬಂದು ಮತ್ತು ಅವರು ಕೂಡ ಈಗ 200-300 ಕೋಟಿ ಇದೆ. ಅಲ್ಲ 3 ಕೋಟಿ ಇದೆ. ಯಾಕೆ ಅಂತಂದರೆ ಕಷ್ಟಪಟ್ಟು ದುಡ್ಡು ಯಾರಿಗೆ ಸಹಾಯ ಮಾಡಬೇಕು ಅದರಿಂದ ಹಾಕ್ತಾರೆ ಮತ್ತು ವಾಪಸ್ ಬರುತ್ತೆ ಸೊಸೈಟಿ. ಈಗ ಅವರು ನಮಗೇನು ಮನೆ ಏನು ಹೇಳಿದ್ರೆ ಮನೆ ಮತ್ತೆ ಬಂದು ಮಾತಾಡಬೇಕು. ಇನ್ನೊಂದು ಹಳ್ಳಿ ಅಲ್ಲಿ ಕೇಳ್ತಾ ಇದ್ದಾರೆ, ಬಂಡವಾಳ ಇಲ್ಲ, ನಾನು ಬನ್ನಿ ಮಾತಾಡೋಣ ಅಂತಂದು ಹೇಳಿದ್ವಿ. ಅಷ್ಟೊತ್ತು ಯಾರೋ ಬಂದರು, ಈಗಿನ ತಮ್ಮಂದವ್ರು ಬಂದು, ಅಮ್ಮ ಏನೋ ಇದು ಮಾಡ್ತಿದ್ದಲ್ಲ ಅಂತ ನಾನು ಪೇಪರ್ನಲ್ಲಿ ನೋಡಿದೆ. ನಮ್ಮ ತಾಯಿ ಹೋಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರಿಗೆ ಏನು ಸಹಾಯ ಮಾಡಬೇಕು ಮಾಡಿ ಅಂತೇಳಿ. ಆಗ ನಾನು ಗಂಗಮ್ಮವರಿಗೆ ಫೋನ್ ಮಾಡಿದಾಗ ಅವ್ರು ಏನು ಮಾಡಿದ್ರು, ಅಮ್ಮ ಇನ್ನೊಂದು ಹಳ್ಳಿಗೆ ಬಂಡವಾಳ ಇಲ್ಲ ಅಂತ ಅವರು ಮಾಡೋಕ್ಕಾಗ್ತಾ ಇಲ್ಲ, ವ್ಯವಸ್ಥೆ ಮಾಡಿ ಸಾಲ ಬೇಡ ಅಂತ. ಆತನ ಅವ್ರದ್ದು ಅಡ್ರೆಸ್ ಕೊಟ್ಬಿಟ್ಟು ಹೋಗಿ
ಬರಲಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡಿ. ಅಷ್ಟೊಂದು ಹಳ್ಳಿ ಜನ ಪೂರ್ತಿ ಮನೆಯವರು ಅವ್ರು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅವ್ರನ್ನ ಕಳಿಸಿ ಹೋಗಿದ್ದಾರೆ. ಸೊ ನಾನು ಹೇಳಿದೆ, ಎಷ್ಟು ಜನ ಮಾಡ್ತಾರೆ ಹೇಳಿ, ಅದಕ್ಕೆ ಫಂಡ್ ಹೇಗೆ ಬೇಕು ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಮನೇಲಿ ಸಹ ಹೇಳಿದೆ. ಯಾಕೆಂದರೆ ಮಾಡೋ ಕೈ ಬಿಟ್ಟು ಕೊಡೋ ಕೈ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ. ಯಾವುದೋ ಒಂದು ಕಂಪ್ನಿಗೆ ಅದು ಹೇಳಿದಂದರೆ ಖಂಡಿತ ಮಾಡ್ತಾರೆ. ಅಂದರೆ ನಂಬಿಕೆ ಉಳಿಸ್ಕೊಳ್ಳಿ. ಆ ಸ್ವಾವಲಂಬನೆ ಬದುಕಿದೆಯಲ್ಲ, ಅದು ಬಹಳ ಖುಷಿ ಕೊಡುವಂಥದ್ದು. ಯಾವುದೋ ಮೋಸ ಮಾಡಿ ಇನ್ನೊಂದು ಮಾಡಿ ಬದುಕೋದಕ್ಕಿಂತ ತಾವೇ ದುಡಿದು ತಾವೇ ಆ ಒಂದು ಬದುಕನ್ನು ಆಸ್ವಾದಿಸೋದಿದೆಯಲ್ಲ, ಅದು ಬಹಳನೇ ಹೌದು, ನಿಜವಾಗ್ಲೂ ಖುಷಿ, ನಿಜವಾಗ್ಲೂ ಖುಷಿ. ಅದು ಮುಂದೆ ಇನ್ನೂ ಅನೇಕ ಹಳ್ಳಿಗಳಿಗೆ ಅದು ತಲುಪಲಿ. ಅದು ನಿಮ್ಮ ಕೆಲಸ ಇನ್ನೂ ಬಹಳ ಎತ್ತರಕ್ಕೆ ಹೋಗಲಿ, ಇನ್ನೂ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಗಲಿ. ಜೊತೆಗೆ ನಿಮಗೆ ಆ ದೇವರು ಆಯುರಾರೋಗ್ಯ ಕೊಟ್ಟು ನಿಮ್ಮನ್ನು ಸದಾ ಇದೇ ರೀತಿ ಚಟುವಟಿಕೆ ಇರುವಂತೆ ಮಾಡಲಿ. ಇಷ್ಟೊತ್ತು ನಮ್ಮ ಜೊತೆ ತಾವು ಮಾತಾಡಿದ್ದೀರಿ. ನಿಮ್ಮ ಪ್ರಾರಂಭ ಮಾಡಿದಿಂದ ಇದುವರೆಗೆ ಏನೇ ನಡೆದಿದ್ದೆನೋ ಬಹಳ ತುಂಬ ಚೆನ್ನಾಗಿ, ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಕೇಳೋಕ್ಕೆ. ಸೊ ನೋಡಿದವ್ರಿಗೆ ಕೂಡ ಬಹಳ ಒಂದು ಖುಷಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತಮಗೆ ಅನಂತ ಧನ್ಯವಾದಗಳು.